ಕೋರ್ಟ್ ಮುಂದೆ ಹೋಗ್ಬೇಕಾಯ್ತು. ಸುಮ್ಮನೆ ಅವ್ರ ಬಾಯಿ ಚಪ್ಪಲಕ್ಕೋಸ್ಕರ ಏನೇನೋ ಹೇಳ್ತಾರೆ. ಯಾರ ಮೇಲೆ ಯಾವ ರೀತಿ ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ಏನ್ ಮಾತಾಡ್ಬೇಕು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು. ತಾವೆಲ್ಲ ಹಿರಿಯರಿದ್ದೀರಾ, ದೊಡ್ಡವರಿದ್ದೀರಾ, ಸರಿಯಾಗಿ ಮಾತಾಡಿ. ಸ್ಕ್ವಾಶ್ ಆಗಿದೆ. ರಾಹುಲ್ ಗಾಂಧಿ ಹಾಕಿದ್ದು ಸ್ಕ್ವಾಶ್ ಆಗಿದೆ. ಅವ್ರು ಏನಾದ್ರು ಪಾಪ ಕೋರ್ಟ್ ಇದೆ ಕೇಳ್ಯಾರಿಲ್ಲ ಗೊತ್ತಿಲ್ಲ. ಸಬ್ಜೆಕ್ಟ್ ನೀವು ನಾವು ದಿನೇಶ್ ಗುಂಡೂರಾವ್ ಅವರು ಅದನ್ನ ಮತ್ತೆ ರಿಪೀಟ್ ಮಾಡ್ತೀರಿ, ಅವ್ರು ಮತ್ತೆ ಹೇಳ್ತಾರೆ. ನೀವು ಅದನ್ನ ಬಿಟ್ಟು ಬಿಡ್ರಿ ಹೋಗ್ಲಿ. ಈಗ ಸಬ್ಜೆಕ್ಟ್ ನಾನ್ ಬಿಡಕ್ತಾ ಇದ್ದೀನಿ, ಅವ್ರು ಬಿಡ್ತಾ ಇಲ್ಲಲ್ಲ ಸರ್. ಅವ್ರಿಗೆ ಹೇಳಿ, ನಿಮ್ ವಿಷಯಕ್ಕೆ ಬದಲಿ ಅವ್ರಿಗೆ ಹೇಳಿ ಸರ್, ತಪ್ಪ ಮಾಹಿತಿ ಕೊಡ್ಬೇಡ್ರಿ. ಎಲ್ಲರೂ ಕೇಳ್ತಾರೋ ತಮ್ಮ ಮಾಹಿತಿ ಕೊಡ್ಬೇಡ್ರಿ. ಮಾತಾಡ್ಲಿ, ಅವ್ರು ತಮ್ಮ ಮಾಹಿತಿ ಕೊಡ್ಬಾರ್ದು. ಕುತ್ಕೊಳ್ರಿ. 1995ನೇ ಇಸ್ವಿಯಲ್ಲಿ, ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತ ಹೇಳಿದ್ರೆ, ಈ ಬದಲಾವಣೆ ಮಾಡಿರೋದ್ರಿಂದಾನೇ ಇವತ್ತು ರೈತರು ಸಾವಿನೋವಿನ ಮಧ್ಯೆ ಎಣಗ್ತಾ ಇರೋದು. ಈ ಆಕ್ಟ್ಗಳ ಬದಲಾವಣೆ ಏನಾಯ್ತು ಅದರಿಂದಾನೇ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇರೋದು, ಮಠ ಮಂದಿರಗಳಿಗೆ ಅನ್ಯಾಯ ಆಗ್ತಾ ಇರೋದು. ಯಾಕೆ ಮಠ ಮಂದಿರಕ್ಕೆ ತಗೊಂಡು ಅವ್ರಿಗೆ ಹೇಳಕ್ ಬಿಡ್ರಿ. ಮಠ ಮಂದಿರ ಉತ್ತರ ಕೊಡ್ತಾರೆ, ನೀವು ಕೂತ್ಕೊಳ್ರಿ. ಅವ್ರಿಗೆ ಹೇಳಕ್ ಬಿಡ್ರಿ. ಅವ್ರಿಗೆ ಅವ್ರ ಪಕ್ಷದ ಚೀಫ್ ಹೇಳ್ರಿ, ಅವ್ರ ಪಕ್ಷದ ಚೀಫ್ ಹೇಳ್ರಿ. ಸನ್ಮಾನ್ಯ ಅವ್ರ ಬಳೆ ಬಂದಾಗ ಅವ್ರು ಮಾತಾಡ್ಲಿ. ಮಾಹಿತಿ ಕೊಟ್ಟಿದ್ದವ್ರು ಕೇಳುದಿಲ್ಲ ಸರ್. ನಾವು ಮಾಹಿತಿ ಕೊಟ್ಟಿದ್ರೆ ಕೇಳುದಿಲ್ಲ. ಅವ್ರು ಮಾತಾಡುವಾಗ ಮಠಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟಿದ್ದಾರೆ. ಮಠಕ್ಕೆ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೆ. ದಾಖಲೆ ತೋರಿಸಿ. ನಾನು ದಾಖಲೆಗಳು ಕೊಡ್ತೀನಿ. ದಾಖಲೆ ಕೇಳ್ತಾ ಇದ್ರು ಅಷ್ಟು ದಾಖಲೆ ಕೊಡ್ತೀನಿ, ಈಗಲೇ ಕೊಡ್ತೀನಿ. ನಾನು ಇಲ್ಲೇ ತಂದಿದ್ದೀನಿ ದಾಖಲೆಗಳೆಲ್ಲ ಕೊಡ್ತೀನಿ. ಆ ದಾಖಲೆಗಳು ಬೋಗಸ್ ಆದ್ರೆ ನನ್ನ ಮೇಲೆ ಏನ್ ಬೇಕೋ ಕೇಸ್ ಹಾಕಿ ಇಲ್ಲ ಅಲ್ಲಿ ನಿಲ್ಸಿ, ನನ್ನ ಮೇಲೆ ಏನೋ ಮಾತಾಡ್ರಿ. ಇಲ್ಲಿ ಕಟ್ಕಟೆಯಲ್ಲಿ ನಿಲ್ಸಿ. ನಂದೇನು ಇಲ್ಲ, ದಾಖಲೆ ತಂದಿದ್ದೀನಿ, ಎಲ್ಲ ಇದೆ, ಇಲ್ಲಿ ಕೊಡ್ತೀನಿ. ಸಾವಧಾನ ಇರಬೇಕು. ನಾನು ಯಾಕೆ ಈ ಬದಲಾವಣೆ ಆಯ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವ ಕಾನೂನನ್ನ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಾನು ಹೇಳಕ್ಕೆ ಆ ಕಾನೂನು ಹೇಳ್ಬೇಕಲ್ಲ. ಅದಕ್ಕೋಸ್ಕರ 1995ರಲ್ಲಿ ಸನ್ಮಾನ್ಯ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗ ಸಂದರ್ಭದಲ್ಲಿ ಅವರು ಒಂದು ಆಕ್ಟ್ ಅನ್ನ ತಂದ್ರು. ಆಕ್ಟ್ ಏನು ಅಂತ ಹೇಳಿದ್ರೆ, ಅವ್ರಿಗೆ 1995ರಲ್ಲಿ ಈ ಬ್ರಿಟಿಷರು ಏನ್ ಮಾಡಿದ್ರು, ಅವರು ಸುಧಾರಣೆ ಮಾಡಕ್ಕೋಸ್ಕರ ಆಸ್ತಿ ಪರಭಾರೆ ಆಗಬಾರ್ದು, ಆ ಫೈನಾನ್ಷಿಯಲ್ ಮ್ಯಾಟರ್ ಸರಿ ಇರಬೇಕು, ಆಡಿಟ್ ಆಗಬೇಕು, ಈ ದೃಷ್ಟಿಯಿಂದ ಬ್ರಿಟಿಷರು ಮಾಡಿದ್ರು. ಆದರೆ ಪ್ರಧಾನಮಂತ್ರಿ ನರಸಿಂಹರಾವ್ ಅವರಾದ್ಮೇಲೆ ಅವರೇನ್ ಮಾಡಿದ್ರು, ಈ ಆಸ್ತಿ ಸ್ವಾಧೀನದ ಹಕ್ಕನ್ನ ಕೊಟ್ಬಿಟ್ರು. ಇಲ್ಲಿದೆ ಅಮೆಂಡ್ಮೆಂಟ್ 1995ನೇ ಇಸ್ವಿದು. ಈ ಇದರಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲಿ ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರಿಗೆ ಆಸ್ತಿ ಸ್ವಾಧೀನದ ಹಕ್ಕು ಕೊಟ್ರು, ಅನ್ಯ ಧರ್ಮೀಯರ ಆಸ್ತಿ ಮೇಲೂ ಹಕ್ಕು ಕೊಟ್ರು, ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ಕೊಟ್ರು, ಆಸ್ತಿ ಸರ್ವೆ ಸಹಿತ ಇತರ ಚಟುವಟಿಕೆಗೆ ಸರ್ಕಾರದ ದುಡ್ಡು. ಅಂದ್ರೆ ಈಗ ಈ ಸರ್ವೆ ಮಾಡ್ತಾರೆ, ಸರ್ಕಾರದ ಸರ್ವೆಗಳು ಮಾಡ್ತೀರಿ. ಯಾವ್ಯಾವ ಈಗ ನಮ್ಮ ಹಿಂದೂಗಳದ್ದು ಇದೆಯಲ್ಲ, ಇನ್ನ ನಮ್ದೆಲ್ಲ, ನಮ್ದು ದೇವಸ್ಥಾನದ್ದು ಎಲ್ಲ ಇದೆ. ಇಲ್ಲಿ ಸ್ಪೆಷಲ್ ಆಗಿ ಹಿಂದೆ ಏನೂ ಇರಲಿಲ್ಲ. ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಸಿ ಏನೇ ಮಾಡಿದ್ರು ಕೂಡ ಆ ದುಡ್ಡು ಸರ್ಕಾರನೇ ಕೊಡಬೇಕು. ಸ್ಪೆಷಲ್ ಆಗಿ ಒಂದು ಆರ್ಡರ್ ಇವ್ರಿಗೆ. ಸರ್ವೆ ಮಾಡಿದ್ರೆ ವಕ್ಫ್ ಬೋರ್ಡ್ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ, ವಿನ್ಸನ್ ಮ್ಯಾನರ್ ಇದೆ, ಎಲ್ಲ ಇದೆ. ಆ ಸರ್ವೆ ಮಾಡಕ್ಕೂ ಕೂಡ ವಕ್ಫ್ ಬೋರ್ಡ್ ದುಡ್ಡು ಕೊಡಂಗಿಲ್ಲ. ಜನರ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀರಲ್ಲ ನಾವು, ಪಬ್ಲಿಕ್ ಟ್ಯಾಕ್ಸು ಅಂದ್ರೆ ಎಲ್ಲಾ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ್ ಎಲ್ಲಾರು ನಾವೆಲ್ಲ ಟ್ಯಾಕ್ಸ್ ಕೊಡ್ತಿರಲ್ಲ,
ಆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸರ್ವೆ ದುಡ್ಡು ಕೊಡ್ಬೇಕು. ಇದ್ಯಾವ ನ್ಯಾಯ? ಇದು ಅನ್ಯಾಯ ಅಲ್ವಾ? ಸರ್ಕಾರ ದುಡ್ಡಿನಲ್ಲಿ ಸರ್ಕಾರ ದುಡ್ಡು ಅಂದ್ರೆ ಸರ್ಕಾರದ ಅಂದ್ರೆ ಎಲ್ಲಾ ಧರ್ಮದವ್ರದ್ದು. ಎಲ್ಲ ನೀವು ವಕ್ಫ್ ಬೋರ್ಡ್ ಅಲ್ಲೇ ಬೇಕಾದಷ್ಟು ದುಡ್ಡಿದೆ. ನಾನು ಹೇಳಿದೆ ವಿನ್ಸನ್ ಮ್ಯಾನರ್ ನಿಮ್ದೆ. ಯಾವ್ದಾನ ನಮ್ಮ ದೇವಸ್ಥಾನ ತೋರಿಸಿ, ಯಾವ್ದಾನ 5 ಸ್ಟಾರ್ ಹೋಟ್ಲ್ ಇದೆಯಾ ಪಾಟೀಲ್ರೆ? 5 ಸ್ಟಾರ್ ಹೋಟ್ಲ್ ನಮ್ಮ ಹತ್ರ ಯಾವ್ದಾನ ಇದೆಯಾ? ಯಾವುದು ಇಲ್ಲ. ಕ್ರಿಶ್ಚಿಯನ್ ಅವ್ರ ಹತ್ರ ಇದೆಯಾ? ಯಾವುದೂ ಇಲ್ಲ. ಬೌದ್ಧರ ಹತ್ರ ಇದೆಯಾ? ಯಾವುದೂ ಇಲ್ಲ. ಪಾರ್ಸಿ ಹತ್ರ ಇದೆಯಾ? ಯಾವುದೂ ಇಲ್ಲ. ಹೇಳ್ರಿ, ಮುಂದೆ ಹೇಳ್ರಿ ಸಾಕು. ಅಲ್ಲ, ನಾನು ಇವ್ರಿಗೆಲ್ಲ ಇಲ್ಲ ಅಂದೆ. ಇಲ್ಲ ಇವ್ರು ಎಲ್ಲಿ ಆಕಾಶದಿಂದ ಹೇಳಿ ಬಂದ್ರ? ಅವಾಗ ಕಾನೂನು ಮಾಡಿದಾರಲ್ಲ, ಏನ್ ಮಾಡೋದು? ಅಂದ್ರೆ ಇದು ಈ ಆಕ್ಟ್ ಮಾಡಿದ್ರಿಂದನೇ ಅವ್ರಿಗೆ ಈ ರೈತರ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ, ಬೇರೆ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಅವಕಾಶ ಆಗಿದ್ದು ಒಂದೊಂದೇ. ಈ ಪಿ ವಿ ನರಸಿಂಹರಾವ್ ಅವರು ಅದರಲ್ಲಿ ಈ ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ನಾನು ಇವಾಗ. ಇದರಲ್ಲಿ 1995 ಆ ಸೆಕ್ಷನ್ 3 ಪ್ರಕಾರ, 1995 ಸೆಕ್ಷನ್ 3 ಪ್ರಕಾರ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು, ಇಲ್ಲಿ ಬಹಳ ಪಾಯಿಂಟ್ ಇಂಪಾರ್ಟೆಂಟ್, ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು ಭಾವಿಸಿದರೆ ಸಾಕು ಒಕ್ಕಾಸ್ತಿ ಆಗುತ್ತದೆ. ಭಾವಿಸಿದರೆ, ಅಂಡರ್ಲೈನ್, ಭಾವಿಸಿದರೆ, ಅವ್ರು ಭಾವಿಸಿದರೆ, ನಾನಲ್ಲ. ಈಗ ಯಾವುದೋ ಆಂಜನೇಯನ ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳಿ, ಮಾರಮ್ಮನ ದೇವಸ್ಥಾನ ಇತ್ತು, ಅವ್ರೇನ ಈ ಆಸ್ತಿ ನಂದು ಅಂತ ಹೇಳಿದ್ರೆ ನಿಮಗಿಲ್ಲ, ಅದು ಕೊನೆಯಲ್ಲೈತೆ, ಇನ್ನ ಐತೆ. ಅದು ವಾಕಿಫ್ ಹಸ್ತಿ ಕೊಟ್ಟಿದಂದ್ರೆ ವಫ್ ಆಗ್ತೈತಿ ಸರ್. ಅದು ವಾಕಿಫ್ ಹಸ್ತಿ ಕೊಟ್ಟಿದ್ರೆ ವಫ್ ಆಗ್ತೈತಿ. ಎದ್ದೆ ನಿಂತ್ಕೊಳ್ತಾನೆ ಇದ್ದಾರೆ. ತಗೊಳ್ಳೋದು ಅವ್ರು ಬಂದು ನಿಜ ಹೇಳ್ತಾರೆ. ನೀವು ಸುಳ್ಳು ಹೇಳಿದಾಗ ಏನ್ ಮಾಡ್ತಾರೆ ಅವರು? ಮುಸ್ಲಿಂ ಮಾಡ್ತಾ ಇದ್ರು. ತಗೊಳಕತ್ತೀರಿ ನೀವು? ದೇವಸ್ಥಾನ ಯಾಕೆ ಮೊದಲೇ ಸರಿ ಬಂದವರ ಗೊತ್ತಿಲ್ಲ ಅಧ್ಯಕ್ಷ, ಗೊತ್ತಿದೆ ಇಲ್ಲ. ಊಟಕ್ಕೆ ಹೋಗೋಣ. ಯಾವ ತರದ್ರಿ? ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಅವರೇ. ದೇವಸ್ಥಾನ ಯಾಕೆ ತಾವು ಮಾತಾಡ್ರಿ. ಓದ್ಗಂಡ್ಲಿ ಅವರು, ಓದ್ಗಂಡ್ರೆ ಗೊತ್ತಾಗ್ತದೆ. ಇಲ್ಲ, ದೇವಸ್ಥಾನ ಯಾಕೆ ತಗೊಳ್ಳೋದು? ಹೇಳಿದಿರಲ್ಲ, ತಾವು ಹೇಳಿದಿರಲ್ಲ. ಆಯ್ತು, ಊಟಕ್ಕೆ ಅಶೋಕಣ್ಣ. ಈಗ ಈ ಸದನವನ್ನು ಮುಂದೂಡಿ ಈ 3 ಗಂಟೆಗೆ ಸದನ ಪ್ರಾರಂಭ ಮಾಡೋಣ, ಮತ್ತೆ ಚಾಲು ಮಾಡಿ. ಡಿಸ್ಟರ್ಬ್